ಸತ್ ಮೇಲೆ ಎದೆ ಮೇಲೆ ಹಾಕೋತೀಯ ಹಂಚ್ಕೊಂತಿನ ಬುದ್ಧಿ ಇಲ್ವಾ ನಿಮ್ಗೆ ಅಣ್ಣಂಗೆ ಯಾಕೋ ಬೇಜಾರ್ ಮಾಡ್ತೀಯ ನಾ ಡೀಲ್ ಮಾಡ್ಕೊಡ್ತೀನಿ ಸುಮ್ಮನೆ ಕುಡಿ ತಗೋ ಸೈಟ್ ಊರಗ್ಲ ಜಾಗ ಇದೆ ಒಂದ್ ಮೊಳ ಅಣ್ಣಂಗ್ ಬಿಟ್ಕೊಟ್ರೆ ಏನಪ್ಪಾ ಕಳ್ಕತೀಯ ಮುದ್ದಾಗಿ ಇಲ್ಲೊಂದು ಆಟೋಗ್ರಾಫ್ ಹಾಕಪ್ಪ ಜಾಣ ತಗೋಣ ಡೀಲ್ ಡನ್ ಹ್ಯಾಪಿನಾ ನನ್ನ ಒಟ್ಟಾರ ತಂಟೆಗೆ ಬಂದ್ರೆ ನಾನ್ ಸುಮ್ಮನೆ ಏನಣ್ಣ ನೀನು ನನ್ನಂತ ಗುಬ್ಬಚ್ಚಿ ಮೇಲೆ ಹೋಗಿ ಮೈಕ್ ಟೈಸನ್ ಬಿಡೋದು ನೀನಣ್ಣ ಬುದ್ಧಿ ಅಯ್ಯಯ್ಯೋ ಹೋಯ್ತು ನನ್ನ ಕಿಡ್ನಿ ಅಲ್ಲ ಲೇ ಹಾರ್ಟ್ ಅದು ಏನೋ ಏನೋ ಓಸ್ ಕೊಡ್ತಾವನೆ ಹೆಂಗೆ ಆಗಿದ್ದೆಲ್ಲ ಮರೆತು ನನ್ನ ಒಟ್ಟಾರಕ್ಕೆ ತಂಟೆಗೆ ಬರದೇ ಇದ್ರೆ ಬದುಕ್ತೀರಾ ಇಲ್ಲ ಅಂದ್ರೆ ಥೂ ಹೋಗಪ್ಪ ಆರೋಗ್ಯ ಜೋಪಾನ ಐ ಲವ್ ಯು ಬರಲಾ ನಮಸ್ತೆ ಬೈ. ಏನ್ ಸೆಟು ಬಂದಿದ್ದು? ಪ್ರಸನ್ನ ಕಡೆಯವ್ರದ್ದು ಕಾಟ ಜಾಸ್ತಿ ಆಗ್ತಾ ಐತೆ. ತಮ್ದು ಹೆಸರು ಹೇಳಿದ್ರು ಕೇಳ್ತಾನೆ ಇಲ್ಲ. ಸೇಟು ಅಪ್ಪಾಜಿ ಹತ್ರ ಹೇಳ್ತೀನಿ ಅಂತ ಅನ್ನಲ್ಲ, ನಿನ್ ಸಮಸ್ಯೆ ಬಗ್ಗೆ ಜೋಳ ನೋಡ್ ಸೇಟು, ನನಗೆ ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ. ನಾನು ಹೇಳೋದನ್ನ ನೀನ್ ಸ್ವಲ್ಪ ಸರಿಯಾಗಿ ಕೇಳಿಸ್ಕೋ, ಹೇಳದೆ ಇರೋದನ್ನ ಇನ್ನೂ ಸರಿಯಾಗಿ ಕೇಳಿಸ್ಕೋ. ನಿನಗೆ ಯಾರಿಂದನೂ ಯಾವ ತೊಂದರೆನೂ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಡ್ಕೋತೀನಿ. ಸರಿ ಸರಿ ಭಯ್ಯ. ಒಂದು ಸತ್ಯ ಹೇಳ್ತೀನಿ ಕೇಳು. ಈ ಜನಕ್ಕೆ ಅವ್ರು ಇಲ್ಲಿಗೆ ಬಂದ್ರೆ ನಾನೇನಾದ್ರೂ ಕೊಡ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾವಾಗ ನಾನು ಇವ್ರ ಕಷ್ಟಗಳಿಗೆ ಆಗಲ್ಲ ಅಂತ ಇವ್ರಿಗೆ ಅನ್ಸುತ್ತೋ ಆಗ ಈ ಜನ ಬೇರೆ ಕಡೆಗೆ ಹೋಗ್ತಾರೆ. ಇನ್ನೊಬ್ರ ಕಷ್ಟಕ್ಕಾಗ್ಲಿಲ್ಲ ಅಂತಂದ್ರೆ ಅವತ್ತೇ ಎಲ್ಲ ಮುಗೀತು. ನೀನಿನ್ನು ಹೋಗ್ಬೋದು, ಮಿಕ್ಕದನ್ನ ನಾನು ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ. ಲೈ ವಯಸ್ಸು ಹುಡುಗರು ಮಾಡೋದೇನ ಮಾಡ, ತಾವು ಮನುಷ್ಯರು ತಿನ್ನೋಂತ ತಿನ್ನಿ. ಅಯ್ಯ ನೀನ ಲೈ ನೆಕ್ಕಕ್ಕಿಂತ ಕಚ್ಚದ ವಾಸಿ ಗಲೀಜ್ ತಿಳ್ಕೊ. ಹಲೋ ಚಾರ್ಲಿ. ಹೋ, ತಮ್ಮ ಹೆಸರು ಚಾರ್ಲಿನ? ಹೇಳಪ್ಪ. ಪ್ರಸನ್ನ ಮಾತಾಡ್ತಾ ಇದ್ದೀನಿ. ಮಾತಾಡೋಣ. ಹಂಗೆ ಎರಡೂ ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಮನ್ಸಲ್ಲಿ ವಾಕ್ ಮಾಡ್ಕೊಂಡು. ಏಯ್, ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ಆಡಕ್ಕೆ ಅಂತಾನೆ ಹುಟ್ಟದ್ಮೇಲೆ ಆಡದೆ ಇದ್ರೆ ದೇವ್ರು ಒಪ್ತಾನಿಲ್ಲ. ಏಯ್,
ಸುನಾಮಿ ಎದುರುಗಡೆ ಈಜಬಾರ್ದು, ಹುಲಿ ಬಾಯಿ ಕೈ ಹಾಕ್ಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ದೊಡ್ಡವ್ರು ನಿಂಗೆ ಹೇಳ್ಕೊಟ್ಟಿನಲ್ಲೇ. ಏಯ್ ನಮ್ ಬಾಸ್ ಗಂಗಾಧರ್ ಬಯಸಿದ್ದನ್ನ ದಕ್ಕವ್ರಿಗೂ ಬಿಡಲ್ಲ. ಯೋಚನೆ ಮಾಡು ಗಂಗಾಧರನ. ತುಂಬಾ ಅನುಭವಿಸ್ಬೇಕಂತ ನೀನು. ಹಲೋ ಹಲೋ, ಏಯ್ ಮಾತಾಡಲೇ. ಫ್ಲೋರ್ ಡೈಲಾಗ್ ಹೊಡೆದ್ಬಿಟ್ಟೆ. ಯಾ ಮಾರಿದ್ರೆ ಪ್ರಾಣ ಹೋಗ್ತಿತ್ತಲ್ಲೋ. ಇದು ಯಾಕೆ ಗೊಳೋ ಅಂತ ಹೇಳ್ತದೀಯ ಶಿಷ್ಯ? ನಿಮ್ಮಂತವ್ರು ಇದನ್ನ ಕಣೋ ಹಿಂಗ ಆಗ್ತಾ ಇರೋದು. ನೆಟ್ಟಿಗೆ ಕೆಲಸ ಇಲ್ಲ, ಜೇಬಲ್ ಕಾಸಿಲ್ಲ. ಆ ಡಾನ್ ಕಡೆಯವ್ರನ್ನ ಬೇರೆ ಎದುರಾಕೊಂಡ್ಬಿಟ್ಟಿದೀನಿ ಕಣೋ. ಈ ಊರಲ್ಲಿ ನನಗೆ ಉಳಿಗಾಲಲ್ಲ ಕಣೋ. ವೀರಪ್ಪನ್ ಸತ್ ಮೇಲೆ ಮಾದೇಶ್ವರನ್ ಬೆಟ್ಟ ಖಾಲಿ ಐತೆ, ಅಲ್ಲೋಗಿ ಸೆಟ್ಲ್ ಆಗ್ಬಿಡ್ತೀವಿ ಫಿಕ್ಸು. ನಿಜವಾಗ್ಲೂ ಸರ್ ನೀವೇ ಹೋದ್ಮೇಲೆ ನಮ್ ಡಾಬಾ ಗತಿ ಏನ್ ಸರ್? ನಮ್ಮ ಹೆಂಡತಿ ಮಕ್ಳನ್ನ ಯಾರು ಸಾಕ್ತಾರ ಸರ್? ಹೋಗಯ್ಯ, ಬೇರೆ ಹೆಂಡತಿ ಮಕ್ಕಳು ಸಾಕೋದ್ರಲ್ಲಿ ನನ್ನ ಯೌವನ ಕಳೆದು. ಅದೇನ್ ಹೇಳಿ ಬಗೆಹರ್ಸೋಣ ಸರ್. ಕಂದ, ನಮ್ ಸಮಸ್ಯೆ ನಿಮ್ ಬಾಡಿಗಿಂತ ದೊಡ್ಡದಾಗೈತೆ, ಕೂತ್ಕೊಳ್ಳಿ. ಏನ್ ಹುಡ್ಗಿರ್ ವಿಷಯನ ಸರ್? ಹಸಿ ಸೌದೆನ ಒಲೆಗೆ ಹಾಕ್ಬಾರ್ದು, ಬಿಸಿ ಮುದ್ದೆನ ಬಾಯಿಗೆ ಹಾಕ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಅಯ್ಯೋ ಬಿಡಿ ಸರ್, ನಿಮ್ದು ಹುಡ್ಗಿರಿಂದ ಪ್ರಾಬ್ಲಮ್ ಬರೋ ವಯಸ್ಸು. ವಯಸ್ಸಾ? ಇಳಿ ವಯಸ್ಸಲ್ಲಿ ಮಳೆಯಲ್ಲಿ ನಿಂದು ಚಳಿ ಜ್ವರ ಬಂದರೂ ತಡ್ಕೋಬಹುದು. ಆದರೆ ಎಳೆ ವಯಸ್ಸಲ್ಲಿ ಹುಡುಗಿ ಗಿಡಿಗೆ ಬಂದು ಪ್ರೀತಿ ಗೀತಿಯಾಗಿ ಲೈಫ್ ದಬಾಕೊಂಡ್ರೆ ತಡ್ಕೊಳಕ್ ಆಯ್ಕಿಲ್ಲ. ಅಲ್ಲ, ನನ್ನ ಲೈಫ್ನ ಅಮಾವಾಸ್ಯೆ ಮಾಡ್ಬೇಕು ಅಂತಿದ್ಯಾ ನೀನು? ಅಮಾವಾಸ್ಯೆ ಕತ್ಲಾಗ್ಲಿ ಬೆಳ್ದಿಂಗ್ಳು ಬೆಳಕಾಗ್ಲಿ ಎರಡನ್ನೂ ಪ್ರೀತಿಸ್ಬೇಕು ಸರ್. ಅಲ್ಲಿ ನೋಡಿ, ಬೇಜಾರಲ್ಲಿ ಬೇಜಾನ್ ಬಾಡಿಗಳಿವೆ, ಅವ್ರ ಜೊತೆ ಕುಡಿರಿ ಕುಣಿರಿ ಎಂಜಾಯ್ ಮಾಡಿ ಸರ್. ಬೆಳ್ದಿಂಗಳಲ್ಲೂ ಅಮಾವಾಸ್ಯೆ. ಯಾವ ನಮ್ಮ ಅವನು ಬೆಳಗ್ಗೆ ಕ್ವಾರ್ಟರ್ 90 ಮಾಡ್ತಿರೋದು ನನ್ನ ವಟಾರದಲ್ಲಿ. वो दार का 99 साहब लड़की लोग डालता ना कॉटन 90 वो 99 ये 90 क्या शक्कर देता भाई. इधर एक नया आइटम है देखो. ಎಲ್ಲಪ್ಪ ಇದೆಯಾ ಸರ್? ನಾವು ಕೆಲಸದ ಮೇಲೆ ಶೃಂಗೇರಿಲಿದ್ದೀವಿ ಸರ್. ಅದು ಒಂದ್ ಕೆಲ್ಸ ಬಂದೈತೆ, ಮಾಡ್ಕೊಡ್ತೀಯಾ? ಸರ್ ನಾವು ಒಂಥರ ದೇವಸ್ಥಾನ ಮುಂದೆ ಗಂಟೆ ಇದ್ದಂಗೆ ಸರ್. ಓಡಿಸ್ಕೊಳ್ಳೋದು ನಾವು, ಕಾಸು ಮಾತ್ರ ಉಂಟೀಗ. ಫಿಕ್ಸ್ ಆಗ್ಬಿಟ್ಟಿದೀವಿ, ನಾವು ಫ್ರೀಯಾಗಿ ಕೆಲಸನೇ ಮಾಡೋದಿಲ್ಲ. ಕರ್ನಾಟಕ ಟೂರಿಸಂದು ಕೆಲ್ಸ ಕಮ್ಮಿ, ಕಾಸು ಜಾಸ್ತಿ. ಸರ್ ಎಲ್ಲಾನು ಫೋನಲ್ಲೇ ಮಾತಾಡಕ್ಕಾಗತ್ತಾ? ಸಿಗಿ ಸರ್, ಮಾತಾಡೋಣ. ಹಂಗಾದ್ರೆ ಪಾಪ ಬೆಳಗ್ಗೆ ಯಾವನ್. ಹಲೋ, ನಾನ್ ಬೇಸ್ಮೆಂಟ್ ಅಲ್ಲಿ ಇದ್ದೀನಿ, ನೀನ್ ಎಲ್ಲಿದ್ಯಪ್ಪ? ನಾನೇ ಬರ್ತೀನಿ ಅಣ್ಣ. ಅಯ್ಯೋ ಬಾಪ. ಹೇಳಣ್ಣ. ಏನೋ ನಿನ್ನ ಅವಸ್ಥೆ? ಬಯಸಿ ಬಯಸಿ ಬಾವಿಗೆ ಬಂದು ನೀರ್ ಮುಟ್ದೆ ಹೋಯ್ತಾ ಇದೆಯಲ್ಲೋ. ನಮಸ್ಕಾರ ಕಣ್ಣ. ಅವ್ರ ಕಾಟ ತಡೆಕಾಗದೆ ಓಡ್ಬಿಟ್ಟೆ ನಾನು. ತಗೋ, ಹಂಪೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಕೆಲ್ಸನ ಕರೆಕ್ಟಾಗಿ ಮುಗಿಸ್ಕೊಂಬ. ಒರಿಜಿನಲ್, ಪಕ್ಕಾ ಒರಿಜಿನಲ್. ನಂಬೋದು. ಹೌದಾ? ಏಯ್ ಕಾಸ್ ನಾಳೆ ಕಳಿಸ್ತೀನಿ, ಓಡೆ. ಡಾನ್ ಗೊತ್ತಿಲ್ದೇನೆ ನಾವ್ ಈ ದಂಧೆ ಮಾಡೋದು ತಪ್ಪಲ್ವಣ? ನಂಗೆ ಯಾಕೋ ರಿಸ್ಕ್ ಅನ್ಸುತ್ತಪ್ಪ. ತಪ್ಪೇನಿಲ್ಲ ಕಣ, ಅವನಿನ್ನು ಹಳೆ ಕಾಲದಲ್ಲೇ ಅವನು ಮಾಡಲ್ಲ, ನಮ್ಗೂ ಮಾಡ್ಕೊಳಕ್ ಬಿಡಲ್ಲ. ಬೇರೆ ದಂಧೆ ಮಾಡ್ತೀವಿ, ಸಪೋರ್ಟ್ ಮಾಡೇ ಅಂದ್ರೆ ಅದಕ್ಕೂ ಆಗಲ್ಲ ಅಂತ ನಾ ಮುದ್ಕ. ಅಣ್ಣ ಆದ್ರೂ ದೊಡ್ಡವ್ರು ಗೊತ್ತಿದೆ ನೋಡ, ದುಡ್ಡು ಮಾಡಕ್ಕೆ ಹೊಸ ಹೊಸ ದಂಧೆಗಳು ಓಪನ್ ಆಗ್ತಾ ಇದಾವೆ. ನಮ್ಗೆ ದುಡ್ಡು ಬೇಕು, ದುಡ್ಡಿರೋ ಮನೆ ಮಕ್ಕಳಿಗೆ ಜಾಬ್ ಬೇಕು. ಇದೆಲ್ಲ ಮುದಿಗೂಬೆಗೆ ಅರ್ಥ ಆಗಲ್ಲ ಕಣ. ಐತೆ ನಿಮ್ಗೆ. ನನ್ನ ವಿಷಯಕ್ಕೆ ಬರ್ತೀರಾ ನೀವು? ಬನ್ನಿ, ಹಾಕೊಂಡು ಗುಮ್ಮಿಸ್ತೀನಿ ನಿಮ್ಮನ್ನ. ಎಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದೀಯಾ? ಏಯ್, ಕಣ್ ಕಾಣಿಸಲ್ವನ ನಿಂಗೆ? ಸಾಯಕ್ ನನ್ ಗಾಡಿನೇ ಬೇಕಿತ್ತಾ? ಲೈಟ್ ಹಾಕೊಂಡ್ಬರಕ್ಕೆ ಜಾನ್ ಉರಿಸ್ತಾ ಇದೀಯಾ? ಇನ್ನೊಂದ್ಸತಿ ಕಣ್ಣು ಕಾಣಿಸ್ಕೊಂಡ್ರೆ ಸರಿ ಇರಲ್ಲ ನೋಡು. ಮೈ ಮೇಲೆ ಪ್ರಜ್ಞೆ ಇರಲ್ಲ ನಿಮ್ಗಿದೆ ಕಣೋ. ಹೋಗಲಿ.
ಬಾಡಿ ಇದು ಬಾಡಿಗೆದ ಸ್ವಂತದ ಯಾವನವನು? ಏಯ್, ಯಾಕೋ ನುಗ್ಗು ಬರ್ತಾ ಇದ್ಯಾ? ಬದುಕ್ಬೇಕು ಅಂತ ಆಸೆ ಇದೆಯೋ ಇಲ್ವೋ ನಿನ್ಗೆ? ತುಂಬಾ ಆಯ್ತಣೋ. ನನ್ನ ಹೆಸರು ಚಾರ್ಲಿ ಅಂತ. ನೀವು ವಠಾರ ಖಾಲಿ ಮಾಡ್ಸಕ್ ಕೇಳಿದ್ರ ಅದ್ರ ಓನರು. ಯಾವ್ದಾವ್ದು ವಠಾರ? ಚಾಮರಾಜಪೇಟೆಲ್ ಇದೆಯಲ್ಲಣೋ. ಅಣ್ಣ, ಇಷ್ಟೊಂದು ದೊಡ್ಡ ಕೋಟೆ ಕಟ್ಕೊಂಡಿದ್ದೀರಾ, ನನ್ ಪುಟ್ಟು ಗುಬ್ಬಚ್ಚಿ ಗುಡ್ಮಲ್ಲಿ ಯಾಕಣೋ ಕಣ್ಣು. ಯಾರೋ ಬಂದಿದ್ದು? ಅವ್ನು ಯಾವನ ಪ್ರಸನ್ನ ಅಂತಣ್ಣ, ನಿಮ್ ರೈಟ್ ಹ್ಯಾಂಡು. ರೈಟ್ ಹ್ಯಾಂಡಾ? ಏಯ್ ಪ್ರಸನ್ನ, ಪ್ರಸನ್ನ ಮಾತಾಡಪ್ಪ. ಅಣ್ಣ ಹೌದೇನೋ? ನನ್ ಪ್ರಾಣ ಹೋಯ್ತೈತೆ, ನೀ ಕಾಮಿಡಿ ಮಾಡ್ತಿಲ್ಲಣ್ಣೋ. ನೋಡು, ನನಗೆ ಪ್ರಸನ್ನ ಅಂತ ಒಬ್ಬ ಹುಡುಗ ಗೊತ್ತಿರೋದು ನಿಜ. ಆದ್ರೆ ನಾನು ಅವನ ಹತ್ರ ಈ ಥರದ್ದು ಯಾವ ಕೆಲಸನೂ ಮಾಡಿಸಿಲ್ಲ. ಜೊತೆಗೆ ನಿನಗೆ ಸಂಬಂಧಪಟ್ಟಿರೋ ಜಾಗ ನನಗೆ ಬೇಕಾಗಿಲ್ಲಪ್ಪ. ನೀನೇನು ಚಿಂತೆ ಮಾಡಬೇಡ, ಹೋಗು. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಣ್ಣ, ಯಾಕಣ್ಣ ಇಷ್ಟೊಂದ್ ಸ್ವರ್ಗೋಗ್ಬಿಟ್ಟಿದ್ಯಾ? ಅಲ್ಲ, ಜಿಮ್ ಗಿಮ್ ಮಾಡತ್ತಾನೆ. ಹೆಂಗಿದ್ರಿ ನೀವು ಸಿಂಹ ಸಿಂಹ ಇದ್ದಂಗೆ. ಚಿಕ್ಕ ವಯಸ್ಸಲ್ಲಿ ನೋಡಿದ್ ನೆನ್ಪಣ. ಅಣ್ಣ, ನೀವ್ ಪಾಸ್ ಆಗ್ತಿರೋ ಹೆಣ್ಮಕ್ಳೆಲ್ಲ ನಿಮಗ್ ತಿನ್ನೋಂಗ್ ನೋಡ್ತಿದ್ರು ಗೊತ್ತಾ? ಅದು ಆ ವಯಸ್ಸು ಕಣೋ, ಹಂಗಿದ್ದೆ. ಈಗ ಆಗಲ್ವೇ? ಕಾರ್ಜೋಳ ಯಾಕಪ್ಪ ಹೇಗೆ ಅಣ್ಣ, ನಿಮ್ಗೆಲ್ಲ ವಯಸ್ಸಾಗ್ತದ. ಹೀರೋ ಕಣ್ಣ ನೀವು. ಏನಣ್ಣ ಇದು? ಅವ ಚಪ್ಲಿ, ಆ ಪಂಚೆ, ಛೇ ಛೇ ಛೇ. ನನ್ನ ಮಾತು ಕೇಳಿ, ಕಾಲಿಗೆ ಒಳ್ಳೆ ಶೂಸು, ಒಳ್ಳೆ ಸೂಟು, ತಲೆಗೆ ಎರಡೈ ಮಾಡಿಸಿದ್ರೆ ಆಹಾ 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 ಹಾಕದರೆ ಅಣ್ಣ, ಆ ಕಾಲದಲ್ಲೇ ನೀವು. ಸಾಕ್ ಬಿಡೋ. ಆ ಪ್ರಸನ್ನನ್ಗೆ ನಿನ್ ಸವಾಸಕ್ಕೆ ಬರ್ಬೇಡ ಅಂತ ನಾನು ಹೇಳ್ತೀನಿ, ಗೊತ್ತಾಯ್ತಾ? ಹೋಗೋ. ಥ್ಯಾಂಕ್ಸ್ ಅಣ್ಣ, ನಾವು ಬರ್ತೀವಿ. ಆಗಾಗ ಮನೆ ಕಡೆಗೆ ಬರ್ತಾ ಇರೋ. ಟೈಮ್ ಪಾಸ್ ಅಣ್ಣ. ಮೇನ್ ಬ್ಯಾಟ್ರಿ ಮರ್ತೋಗಿದ್ನಲ್ಲಪ್ಪ. ಯಾಕೆ ಬಂದ ಇವನು? ಒಂದು ಸಾಹಸನ ಇದೆ ನೋಡೋಣ. ಅವೆಲ್ಲ ನಾನು ನೋಡಲ್ಲ, ಹೋಗೋ. ನೋಡೋಣ. ಕಾರ್ಜೋಳ, ಪ್ರಸನ್ನನ್ ಬರೋದಕ್ಕೆ ಹೇಳು. ಯಾರಿದು? ನೀವೇನ್ರಿ ಇಲ್ಲಿ? ಸಾಲ ತೀರ್ಸಕ್ ಬಂದಿದ್ದೀನಿ. ಯಾರೇ ನೀವು? ನಾನ್ ಯಾರು ಅಂತ ಗೊತ್ತಿಲ್ದೇನೆ ಹೊಡ್ದ್ಯಾ ನನ್ಗೆ? ಅಲ್ಲ, ನೀವ್ ಆಡ್ತಿದ್ ನೋಡಿದ್ರೆ ಯಾರಾದ್ರೂ ಹಂಗೆ ಮಾಡಿರಪ್ಪ. ನನ್ ಇಷ್ಟ ಬಂದಂಗ್ ನಾನು ಇರ್ತೀನಿ. ನೀನ್ ಯಾವನೋ ಅದನ್ನ ಕೇಳೋದಕ್ಕೆ? ಹೋಗ್ರಿ ರೇ, ಇವ್ರ ದುಡ್ಡು ಇವ್ರ ಜೀವನ, ಹೆಂಗಾರು ಸಾಲಿ ನಮ್ಗೇನು. ಆದ್ರೂ ನನ್ನೇ ಹುಡ್ಕೊಂಬಂದು ಉರ್ಸಿದ್ಯಾಕ್ರಿ? ನಾನೇನು ಬೇಕು ಬೇಕು ಅಂತ ಮಾಡ್ಲಿಲ್ಲ. ನಿಮ್ಮನ್ನ ನೋಡಿದ್ರೆ ಯಾರಿಗಾದ್ರೂ ಉರ್ಸ್ಬೇಕು ಅಂತಾನೆ ಅನ್ಸುತ್ತೆ. ಹೌದಾ? ಹೋಗ್ಲಿ ಬಿಡಿ, ನಾವ್ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಾರ್ದಿತ್ತು. ಸಾರಿ ರೀ. ಕುಡಿಯಕ್ಕೆ ಏನಾರು ತಗೋತೀರಾ? ಟೀ ಕಾಫಿ ಜ್ಯೂಸು? ಇದು ನಿಮ್ ಪರ್ಸನಲ್ ವಿಷಯ, ಕೇಳಬಾರ್ದು. ಯಾಕ್ರಿ ಎಷ್ಟು ಕುಡಿತೀರಾ? ಕುಡಿಯೋದ್ರಲ್ಲಿ ಏನ್ರಿ ತಪ್ಪಿದೆ? ನೀವು ಏನ್ ಬೇಕಾದ್ರೂ ಮಾಡ್ಬೋದು, ನಾವ್ ಮಾತ್ರ ಮನೇಲಿ ಬಿದ್ದಿರ್ಬೇಕಾ? ಅಲ್ಲ, ಹಾಗಲ್ಲ. ಅವತ್ತು ರಾತ್ರಿ ನಿಮ್ ನೋಡಿದ್ರೆ ನೀವು ಆ ತರ ಹುಡುಗಿಯಲ್ಲ ಅಂತ ಅನ್ಸ್ತಪ್ಪ. ಆ ತರ ಅಂದ್ರೆ ಈ ರೆಗ್ಯುಲರ್ ಆಗಿ ಕುಡ್ದು ಈ ತೂರಾಡ್ತಾರಲ್ಲ, ಆ ತರ ಅಲ್ಲ ಅಂತ ಅನ್ಸ್ತು. ಹಲೋ, ನಾನ್ ಆ ತರ ಹುಡುಗಿನೇ. ಕುಡಿದ ಹೋದ್ರೆ ನನಗೆ ನಿದ್ದೆ ಬರಲ್ಲ. ಅಂಡ್ ದಟ್ಸ್ ಮೈ ಲೈಫ್ ಸ್ಟೈಲ್. ನಾ ಬಾಯಿ ಮಾತ್ಕಿಂತ ಕಣ್ಮಾತ್ ಜಾಸ್ತಿ ನಂಬ್ತೀನಿ. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ನೀವೇ ಬೇರೆ ಹೇಳ್ತಿದ್ದೀರಾ, ನಿಮ್ ಕಣ್ಣೇ ಬೇರೆ ಹೇಳ್ತಾ ಇದೆ. ಈ ಜಗತ್ಗೆ, ಈ ಜನಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ರ ಅನ್ಸುತ್ತೆ. ನೋಡಿ, ಇದ್ರಲ್ಲಿ ನಿಮ್ ಖುಷಿ ಇದೆ ಏನೋ ನಂಗೆ ಗೊತ್ತಿಲ್ಲ. ಜೀವನ ದೊಡ್ಡದು, ಯೋಚನೆ ಮಾಡಿ. ಅಲ್ಲ ಅದು